ಅಂತ ದೃಷ್ಟಿಕೋನ ಇದೆಯಲ್ಲ, ಒಂದೇ ಮಾತಿನೊಳಗೆ ಹೇಳೋದಾದ್ರ 50-60 ಲಕ್ಷ ರೂಪಾಯಿ ಕೊಟ್ಟು ನಾಯಿಯನ್ನ ತರೋದು, ತಂದು ಅದಕ್ಕೆ ತಿಂಗಳ 5,000 ರೂಪಾಯಿ ಬಿಸ್ಕೆಟ್ ಹಾಕೋದು. ಖರೆ ನಾಯಿಗೆ ಒಬ್ಬವ ಸುಂದರವಾಗಿರುವಂತ ಮನಿ ಒಳಗ ಅಮ್ಮ ಸಂಸ್ಕಾರ ಇಲ್ಲಂದ್ರೆ ಏನಾಗ್ತದಂತ ಹೇಳ್ತೀನಿ ಕೇಳ್ರಿ. ಒಬ್ಬವ ಸುಂದರವಾಗಿರುವಂತ ಮನಿ ಒಳಗ ಸುಂದರವಾಗಿರುವಂತ ಒಂದು ನಾಯಿಯನ್ನ ಸಾಕಿದ್ದ. ನಾಯಿಯನ್ನ ಸಾಕಿರುವಂತ ಗಳಿಗೆ ಒಳಗ ಒಂದು ದಿನ ನಾಯಿಯನ್ನ ವಾಕಿಂಗ್ ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಫೋನ್ಯಾಗ ಮಾತಾಡ್ಕೊಂತ ನಾಯಿಗೆ ವಾಕಿಂಗ್ ತಗೊಂಡು ಹೋಗ್ಯಾನ. ಮಾತಾಡ್ಕೊಂತಾನೆ ತನ್ನ ಕಾಲನಿ ಬಿಟ್ಟು ಬೇರೆ ಕಾಲನಿಗೆ ಹೋಗ್ಯಾನವ. ಇಂಥ ಕಲಬುರಗಿ ಅನ್ನುವಂತ ದೊಡ್ಡ ನಗರದೊಳಗೆ ತನ್ನ ಕಾಲನಿಯನ್ನ ಬಿಟ್ಟು ಬೇರೆ ಕಾಲನಿ ಒಳಗೆ ನಡ್ಕೊಂತ ಹೋಗಿರುವಂತ ಗಳಿಗೆ ಒಳಗ ನಾಯಿಗೂ ಕೂಡ ಸುಧಾರಿಸ್ಲಿಲ್ಲ. ಇವ ಎಲ್ಲಿ ಕರ್ಕೊಂಡು ಹೊಂಟಾನ ಅಂತ ತಿಳ್ಕೊಂಡು ಇವ ಫೋನ್ಯಾಗ ಮಾತಾಡ್ಕೊಂತ ಹಂಗೆ ಮುಂದೆ ಹೊಂಟಾನ. ಆ ನಾಯಿ ವಾಪಸ್ ಮನೆಗೆ ಬರ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ನಾಯಿ ವಾಪಸ್ ಬರ್ತಾ ಮನಿ ದಾರಿ ಮರ್ತ ಅದನ್ನು ಕೂಡ ಎಲ್ಲೆಲ್ಲೋ ಓಡ್ ಹೋಗ್ಯಾದ. ಇವನಿಗೆ ಬಹಳ ತ್ರಾಸಾಗಿ ಮಗ ಏನ್ ಮಾಡ್ಯಾನಂದ್ರ ಪೇಪರ್ ಒಳಗೆ ಹಾಕಿಸ್ಬೇಕಂತ ತಿಳ್ಕೊಂಡು ಪೇಪರ್ದವ್ರಿಗೆ ಫೋನ್ ಮಾಡಿ ಹೇಳ್ತಾನ, ನನ್ನ ನಾಯಿ ಫೋಟೋ ಕಳಿಸ್ತೀನಿ ನಿಮ್ಗ, ದಯಮಾಡಿ ಆ ನಾಯಿ ಫೋಟೋ ಪೇಪರ್ದಾಗ ಹಾಕಿ ಯಾರಿಗೆ ಸಿಗ್ತದೆ ಈ ನಾಯಿ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ತಿಳ್ಕೊಂಡು ಘೋಷಣೆ ಮಾಡ್ರಿ. ಆ ನಾಯಿ ಇರ್ಲಿಲ್ಲ ಅಂದ್ರೆ ಬಹುಶಃ ನನ್ನ ಮನೆ ಒಳಗೆ ನಾನು ಕೂಡ ಇರೋದಕ್ಕೆ ಕಷ್ಟ ಆಗ್ತದ, ನನ್ನ ಮಕ್ಕಳು ಕೂಡ ಬದುಕೋದಕ್ಕೆ ಕಷ್ಟ ಆಗ್ತದ. ನನ್ನ ಮಕ್ಕಳು ದಿನನಿತ್ಯ ನಾಯಿ ಇರ್ಲಿಲ್ಲ ಅಂದ್ರ ಅವಕ್ ದಿನ ಕಳೆದಿದ್ದೇ ಗೊತ್ತಿಲ್ಲ. ಹಂಗಾಗಿ ನಾಯಿ ಏನಿದ್ರು ಮಾಡಿ ಹುಡುಕ ಕೊಡ್ರಿ ಅಂತೇಳಿ ಪೇಪರ್ದವ್ರಿಗೆ ಫೋನ್ ಮಾಡಿ ಹೇಳಿದಾಗ, ಅಮ್ಮ ವಿಚಾರ ಮಾಡ್ರಿ ಆಯ್ತ್ರಿ ಅಂತ ತಿಳ್ಕೊಂಡು ಪೇಪರ್ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾರ. ಅದ್ರ ಕೆಳಗಡೆ ಅವನ ನಂಬರ್ ಹಾಕಿರ್ತಾರ. ನಂಬರ್ ಹಾಕಿರುವಂತ ಗಳಿಗೆ ಒಳಗ ಬಂದು ವೃದ್ಧಾಶ್ರಮದೊಳಗ ಒಬ್ಬಳು ವಯಸ್ಸಾಗಿರುವಂತ ಅಜ್ಜಿ ಪೇಪರ್ ಓದುವಂತ ಗಳಿಗೆ ಒಳಗ ನೋಡ್ತಾಳ, ಇದು ಯಾಕೋ ನಮ್ಮ ಮನಿ ನಾಯಿ ಕಂಡಂಗೆ ಕಾಣತ್ತದಲ್ಲಪ್ಪ, ಇದು ಯಾಕೋ ನಮ್ಮ ಮನಿ ನಾಯಿ ಕಂಡಂಗೆ ಕಾಣತ್ತದಲ್ಲಪ್ಪ ತಿಳ್ಕೊಂಡು ಆ ವೃದ್ಧಾಶ್ರಮದ ಮ್ಯಾನೇಜರಿಗೆ ಹೋಗಿ ಭೇಟಿಯಾಗಿ ಹೇಳ್ತಾಳಂತ, ನಿನ್ನ ನೀವು ತಂದಿರಲ್ರಿ ನಾಯಿ ಸಿಕ್ಕ್ಯದ ಹೇಳಿ ತಂದಿರಲ್ಲ, ಅದು ಬಹುಶಃ ನಮ್ಮ ಮನಿ ನಾಯಿನೇ ಅದ ರೀ, ದಯಮಾಡಿ ನನ್ನ ಮಗನಿಗೆ ಫೋನ್ ಮಾಡಿ ಹೇಳ್ರಿ ನಾಯಿ ಇಲ್ಲೇ ಅದ ಬಂದು ಒಯ್ಯತ್ ಹೇಳಿ. ಹೌದೇನಿವ ಅಜ್ಜಿ, ಅದು ನಿಮ್ಮ ಮನಿ ನಾಯಿ ಏನಜ್ಜಿ? ಹೌದಪ್ಪ, ಅದು ನಮ್ಮ ಮನಿ ನಾಯಿನೇ ಅದ ತಿಳ್ಕೊಂಡು ಅಜ್ಜಿ ಹೇಳ್ದಾಗ ವೃದ್ಧಾಶ್ರಮದ ಮ್ಯಾನೇಜರ್ ಆ ನಂಬರ್ಕ್ಕೆ ಫೋನ್ ಮಾಡಿ ಮಾತಾಡಕ್ಕ ಶುರು ಮಾಡ್ಯಾನ. ಹಲೋ ರೀ ಅಂತ ತಿಳ್ಕೊಂಡು ಮಾತಾಡಕ್ ಶುರು ಮಾಡ್ಯಾನ. ಆ ಕಡೆಯಿಂದ ಹೇಳ್ರಿ, ಅಣ್ಣೋರೇ ನಿಮ್ಮ ನಾಯಿ ಸಿಕ್ಕ್ಯದ್ರಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ, ಎಲ್ಲಿ ಸಿಕ್ಕ್ಯದ ದಯಮಾಡಿ ಅಲ್ಲೇ ಅದನ್ನ ಕಟ್ರಿ, ನಾನು ಬಂದು ತಗೊಂಡು ಹೋಗ್ತೀನಿ, ಅದ್ರ ಜೊತೆಯಾಗಿ 1 ಲಕ್ಷ ರೂಪಾಯಿನೂ ಕೂಡ ತಗೊಂಡು ಬರ್ತೀನಿ, ನಿಮಗೆ ಬಹುಮಾನವಾಗಿ ಕೊಡ್ತೀನಿ ಅಂತಂದಾಗ ಮ್ಯಾನೇಜರ್ ಮುಂದುವರೆದು ಒಂದು ಕಿಮ್ಮತ್ತಿನ ಮಾತು ಹೇಳ್ಯಾನ, ಅಣ್ಣೋರೇ ನಾಯಿ ಸಂಗಟ ಒಂದು ಆಯಿನೂ ಸಿಕ್ಕ್ಯದ್ರಿ, ಅಣ್ಣೋರೇ ನಾಯಿ ಸಂಗಟ ಒಂದು ಆಯಿನೂ ಸಿಕ್ಕ್ಯದ್ರಿ, ಏನ್ ಆಯಿ ಬೇಕೋ ಏನು ನಾಯಿ ಬೇಕು ಅಂತ ತಿಳ್ಕೊಂಡು ಮ್ಯಾನೇಜರ್ ಕೇಳಿದಾಗ ಯಾವ ಆಯ್ರಿ? ಅರೇ ಹುಚ್ಚ, 3 ವರ್ಷಗಳ ಹಿಂದೆ ನಿನ್ನ ಹೆಂಡತಿ ಕಾಟ ಕೊಟ್ಟಿರುವಂತ ಗಳಿಗೆ ಒಳಗ ನಿಮ್ಮವು ಹೇಳಲಾರ್ದೆ ಕೇಳಲಾರ್ದೆ ಮನಿ ಬಿಟ್ಟು ಓಡ್ ಬಸ್ ಸ್ಟ್ಯಾಂಡ್ ಒಳಗೆ ಮಂಕೊಂಡಿರ್ಬೇಕಾದ್ರೆ ನಾ ತಂದು ವೃದ್ಧಾಶ್ರಮದೊಳಗೆ ಇಟ್ಟುಕೊಂಡಿನ ಓ ಬಿಚಾರೆ. ನಿನ್ನ ತಾಯಿ ಕಳೆದಾಳ ತಿಳ್ಕೊಂಡು 1 ದಿವಸ ಪೇಪರ್ದಾಗ ಹಾಕಿಸ್ಲಿಲ್ಲ, 1 ದಿವಸ ಕಂಡೋರ್ ಮನೆಗೆ ಹೋಗಿ ಕೇಳಲಿಲ್ಲ, 1 ದಿವಸ ಬೇರೆಯವರಿಗೆ ತಾಯಿ ಎಲ್ಲದಾಳ ಅಂತ ಕೇಳಿಲ್ಲ, ಬರೇ ನಾಯಿ ಕಳೆದಂತೇಳಿ ಪೇಪರ್ದಾಗ ಹಾಕಿಸ್ತಿಯಲ್ಲ, ನೀ ಮನುಷ್ಯ ಇದೆಯೇನೋ ಹುಚ್ಚ? ಬಾ ನೀ ಮೊದಲು ಬಾ ತಿಳ್ಕೊಂಡು ಅಂದಾಗ ಓಡಿ ವೃದ್ಧಾಶ್ರಮಕ್ಕೆ ಹೋಗಿ ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿ, ಯವ್ವಾ ನನ್ನ ಮಾಡಿರುವಂತ ತಪ್ಪಿಗೆ ಇವತ್ತು ಪಶ್ಚಾತ್ತಾಪ ಆಗ್ಯದ, ನಡೀತಾಯಿ ಅಂತ ತಿಳ್ಕೊಂಡು ಕಾಲು ಬಿದ್ದು ಕರ್ಕೊಂಡು ಬಂದ. ಇದು ಯಾಕೆ ಹೇಳಿದೆ ಅಂದ್ರೆ, ಅಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ನಾಯಿಗೂ ತಾಯಿಗೂ ವ್ಯತ್ಯಾಸ ಗೊತ್ತಾಗಲ್ಲ. ನಾಯಿಗೆ ತಿಂಗಳ 10-15 ಸಾವಿರಗಳನ್ನ ಖರ್ಚು ಮಾಡಿ ನಾವೆಲ್ಲರೂ ಕೂಡ ಸಾಕ್ತಾ ಇದೀವಿ. ಹಡ್ದಿರುವಂತ ತಾಯಿಗೆ ವರ್ಷಕ್ಕೆ 1 ಸೀರೆ ತಂದು ಕೊಡೋದ್ರೊಳಗೆ ನಾವೆಲ್ಲರೂ ಕೂಡ ಹಿಂದ ಮುಂದ ನೋಡಾತೀವಿ. ನಾವೆಲ್ಲರೂ ಕೂಡ ವಿಚಾರ ಮಾಡೋದಿಲ್ವೋ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ತಿಳ್ಕೊಂಡು ನಮ್ಮ ಸನಾತನ ಧರ್ಮದೊಳಗೆ ಬರೀತದೆ. ಭೂಮಿಯ ಮೇಲಿರುವಂತ ಎಲ್ಲಾ ಧರ್ಮಗಳು ಕೂಡ ಇದನ್ನೇ ಹೇಳ್ಕೊಂಡು ಬರ್ತಾವೆ. ಜಗತ್ತಿನೊಳಗ ಮೊದಲನೇ ದೇವರು ಯಾರು ಅಂತಂದ್ರೆ ತಾಯಿ, 2ನೇ ದೇವರು ತಂದೆ, 3ನೇ ದೇವರು ನಮ್ಮಂತ ಸ್ವಾಮಿಗಳು. ಇದು ತಲೆಗಿರ್ಲಿ ನಿಮಗೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ತಂದೆ ತಾಯಿಗೆ ಬಿಟ್ಟಿರಿ, ನಮಗ ಬಂದು ನಮಸ್ಕಾರ ಮಾಡ್ಲತ್ತೀರಿ.
ನಮಗೆ ನಮಸ್ಕಾರ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ, ನಿಮಗೆ ಮಾಡಂತೂ ಹೇಳಲ್ಲ, ಮಾಡಬೇಡನು ಅಂತ ಹೇಳಲ್ಲ. ಆದ್ರೆ ಒಂದು ವೇಳೆ ನಮಗ್ ಬಂದು ನಮಸ್ಕಾರ ಮಾಡಿ ನಿಮಗೆ ಏನಾದ್ರೂ ಫಲ ಅನ್ನುವಂಥದ್ದು ಸಿಗಬೇಕಿತ್ತು ಅಂದ್ರೆ, ಅಥವಾ ಮಲ್ಲಯ್ಯಗೆ ಬಂದು ನಮಸ್ಕಾರ ಮಾಡಿ ನಿಮ್ಗೆ ಏನಾದ್ರೂ ಫಲ ಸಿಗಬೇಕಿತ್ತು ಅನ್ನುವಂಥದ್ದು ಇದ್ದಿದ್ದೆ ಆದ್ರೆ, ಹಡೆದಿರುವಂತ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬಂದು ನಮಸ್ಕಾರ ಮಾಡಿದ್ರೆ ಫಲ ಸಿಗುತ್ತದೆ ವಿನಃ ಇಲ್ಲ ಅಂದ್ರೆ ಸಿಗೋದಿಲ್ಲ. ಮನೆಯೊಳಗಿರುವಂತ ತಾಯಿಗೆ ಬಾಯಿಗೆ ಬಂದಂಗ ಬೈದ ಅಂಬಾಭವಾನಿ ಗುಡಿಗೆ ಹೋಗಿ ದೀಡ್ ನಮಸ್ಕಾರ ಹಾಕಿದ್ರೆ ಅಂಬಾಭವಾನಿ ನಿಮಗೆ ಒಲಿತಾಳ ಅಂತ ಹೇಳಿದ್ರೆ ಏನೂ ಇಲ್ಲ. ಅರೇ ಹುಚ್ಚ, ಹಡೆದಿರುವಂತ ತಾಯಿಗೆ ಕಿಮ್ಮತ್ತು ಕೊಡಲಾಗಿದೆ, ಇಲ್ಲಿ ಬಂದು ನನಗೇನು ಸೀರೆ ಉಡಿಸ್ತೇವ ನೀ ಅಂತೇಳಿ ಅಂಬಾಭವಾನಿ ಕೇಳುತ್ತಾಳೆ. ಉತ್ತರ ನೀಡುವುದಾದ್ರೆ ಏನು? ಆ ಕಾರಣಕ್ಕಾಗಿ ಮಕ್ಕಳಿಗೆ ಇಲ್ಲಿ ಯಾವ ರೀತಿಯಾಗಿ ಗಂಗಮ್ಮ ಬೆಳೆಸ್ತಾ ಇದ್ದಾಳೆ ಮಡಿವಾಳಪ್ಪಗ ಅಂತಂದ್ರೆ, ಸುಮಾರು 5-6 ವರ್ಷಗಳು ಕಳೆದಿರುವಂತ ಮಡಿವಾಳಪ್ಪನವರಿಗೆ 200 ವರ್ಷಗಳ ಹಿಂದೆನೆ ಶಾಲೆಗೆ ಕಳಿಸ್ಬೇಕು. 200 ವರ್ಷಗಳ ಹಿಂದೆನೆ ಶಾಲೆಗೆ ಕಳಿಸ್ಬೇಕು. ಅಮ್ಮ ನಿಮಗೆ ಹೇಳ್ತಿದ್ನಲ್ಲ, ಎಲ್ಲಾ ಧರ್ಮಗಳು ಕೂಡ ಹೇಳೋದು ಒಂದೇ, ತಾಯಿ ತಂದೆಗೆ ಪೂಜೆ ಮಾಡ್ರಿ, ಅದು ಬಿಟ್ಟರೆ ಬೇರೆ ಯಾವ ಧರ್ಮಗಳು. ನೀವು ಕುರಾನ್ ತಗೋರಿ, ಬೈಬಲ್ ತಗೋರಿ, ಭಗವದ್ಗೀತೆ ಒಳಗೆ ತಗೊಳ್ರಿ, ಎಲ್ಲಾ ಧರ್ಮದೊಳಗೂ ಕೂಡ ಹೇಳೋದು ತಾಯಿ ತಂದೆಗೆ ಪೂಜೆ ಮಾಡ್ರಿ ಅಂತ ಹೇಳಿ. ಬಹುಶಃ ಕುರಾನದೊಳಗೆ ಬಹಳ ಸ್ಪಷ್ಟವಾಗಿ ಬರೀತಾರೆ. ಏನಂತ ಬರೀತಾರ ಅಂದ್ರೆ, ಬಾಪ್ ಜನ್ನತ್ ಕಾ ದರ್ವಾಜಾ ಹೇ, ಬಾಪ್ ಜನ್ನತ್ ಕಾ ದರ್ವಾಜಾ ಹೇ, ಮಾ ಕಾ ಕದಂ ಕಾ ನೀಚೆ ಜನ್ನತೆ ಎನ್ನುವಂತ ಮಾತು ಕುರಾನದೊಳಗೆ ಬಹಳ ಸ್ಪಷ್ಟವಾಗಿ ಬರೀತಾರೆ. ತಂದೆ ಎನ್ನುವಂತವನು ಸ್ವರ್ಗದ ಬಾಗಿಲು ಅಂತೆ. ಎಷ್ಟು ಚಲೋ ಅದ ನೋಡ್ರಿ. ತಂದೆ ಎನ್ನುವಂತವನು ಸ್ವರ್ಗದ ಬಾಗಿಲಂತೆ. ಆ ಸ್ವರ್ಗದ ಬಾಗಿಲು ಒಳಗಡೆ ಹೋದ ಕೂಡಲೇ ತಾಯಿ ಎನ್ನುವಂತವಳು ನಿಂತಿರ್ತಾಳಂತೆ. ಆ ತಾಯಿ ಹತ್ರ ಹೋಗಿ ತಾಯಿ ಮ್ಯಾಲ ಸ್ವರ್ಗ ಅದ ಅಥವಾ ತಾಯಿ ಎಡಕ್ಕೆ ಸ್ವರ್ಗ ಅದ ಬಲಕ್ಕೆ ಸ್ವರ್ಗ ಅದ ತಿಳಿದು ಮ್ಯಾಲ ಕೆಳಗ ಆಜು ಬಾಜು ನೋಡ್ಬೇಡ್ರಯ್ಯ, ತಂದೆ ಅನ್ನುವಂತ ಸ್ವರ್ಗದ ಬಾಗಿಲ ಒಳಗಡೆ ಹೋಗಿ ತಾಯಿ ಅನ್ನುವಂತವಳು ನಿಂತಿರ್ತಾಳಲ್ಲ, ತಾಯಿಯ ಕಾಲ ಕೆಳಗೆ ನೋಡ್ರಿ, ಅಲ್ಲಿ ನಿಜವಾದ ಸ್ವರ್ಗ ಅದ ಅಂತ ತಿಳ್ಕೊಂಡು ಕುರಾನದೊಳಗೆ ಬರೀತದೆ.